ಬೆಳಿಗ್ಗಿಂದ ಎಲ್ಲ ಹೋದ್ದಾನೆ ಅವನು. ಹೌದಾ? ನಡಿ ಮಗ ವಿಚಾರಿಸೋಣ. ಯಾರ ಅವನು? ಏಯ್, ಯಾರಪ್ಪ ನೀನು? ಏಯ್ ಯಾರಪ್ಪ ನೀನು? ಏನು ಮಾಡ್ತಾ ಇದೀಯಾ? ಬೆಳಗ್ಗಿಂದಲೇ ಕುತ್ಕೊಂಡಿದ್ಯಾ? ಹುಡುಗಿ ಬರ್ತೀನಂದ್ರು, ಕೈ ಕೊಟ್ಲಣ. ಏನಪ್ಪ ಪ್ರಾಬ್ಲಮ್? ನಡಿ ಎದ್ದೋಳು. ಏನಪ್ಪ ಒಂದು ವಿಷಯ? ಏನು ಹೇಳ್ತಾವಲ್ಲ ಕರೆಕ್ಟಾಗಿ, ನೀನೇ ಕೇಳ ಮಗ. ಯಾಕಪ್ಪ ಮರಿ? ಎಲ್ಲಿ? ಯಾವ್ದು ಏರಿಯಾ? ಇದೇ ಏರಿಯಾ. ಹೌದು, ಏನು ಮಾಡ್ತಾ ಇದೀಯ ಇಲ್ಲಿ ಬೆಳಗ್ಗೆಯಿಂದ? ಕೈ ಕೊಟ್ಲು. ಎಷ್ಟೊತ್ತಲ್ಲಿ ನೀನು ಬಂದಿದ್ದು? ಇವಾಗಲೇ ಬಂದಿದ್ದು ಗುರು. ಬೆಳಗ್ಗೆಯಿಂದ ನಾವು ನೋಡ್ತಾ ಇದ್ದೀವಿ. ಮಳೆ ಬಂತು, ಮರದ ಕೆಳಗಡೆ ಹೋಗಿ ನಡಿ. ನಡಿಯಮ್ಮ. ಹೇಳಪ್ಪ, ಏನು ನಿನ್ನ ಸಮಸ್ಯೆ? ಏನು ಹೇಳೋದು ಗುರು, ಬೆಳಗಿಂದ ಊಟ ಇಲ್ಲ ನೀರಿಲ್ಲ. ಇವಳು ಲವ್ ಮಾಡಿ ನನ್ನ ಟೈಮೇ ಸರಿಲ್ಲ. ನಾನೇನಾದರೂ ಮಾಡ್ಕೊಂಬಿಡೋಣ ಅಂತ ಬಂದೆ, ನನ್ನ ಕರ್ಮ. ಇದೆಲ್ಲ ನಿನಗೆ ಬೇಕಾ? ಅವಳು ನಿನ್ನ ಲವ್ ಮಾಡೋಳು ಇಲ್ಲ ನಿನಗೆ ಗೊತ್ತಾ? ಯೂಸ್ ಅಂತ್ರೋ ಥರ ಯೂಸ್ ಮಾಡ್ಕೊಂಡು ನಿನ್ನ ಬಿಟ್ಟವಳೆ. ನೀನು ಸುಮ್ಮನೆ ಒಂಟಿ ಪಿಚಾಜಿ ಥರ ಇಲ್ಲಿ ಕಾಯ್ತಾ ಇದೀಯ. ಅಪ್ಪ ಅಮ್ಮ ಇಲ್ಲಿ ಮನೇಲಿದ್ದಾರೆ. ಅವ್ರನ್ನ ಬಿಟ್ಟು ಯಾಕೆ ಬಂದೆ ಇಲ್ಲಿ? ಬೈದ್ರಂತ ಬಂದು ಕುತ್ಕೊಂಡ್ಬಿಟ್ಟೆ. ಅಪ್ಪ ಅಮ್ಮ ಬೈದ್ರಂತ ಇಲ್ಲಿ ಬಂದಿದ್ಯಲ್ಲ, ಹುಡುಗಿ ಇಲ್ಲಿ ಬಂದ್ಲಾ? ಆದರೆ ಅಲ್ಲಿ ಅಪ್ಪ ಅಮ್ಮ ಕಾಯ್ದಿರ್ತಾರೆ, ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು. ಆಯ್ತಾ? ಲವ್ ಗಿವ್ ಅನ್ನೋವು ಸಿಗ್ತವೆ, ಆದರೆ ಅಪ್ಪ ಅಮ್ಮನ ಪ್ರೀತಿ ಸಿಕ್ಕೋದು ಕಷ್ಟ ಇದೆ. ಕಳ್ಕೋಬೇಡ ಅಪ್ಪ ಅಮ್ಮನ ಪ್ರೀತಿ. ನೋಡಪ್ಪ, ಹೇಳಿದ ಅರ್ಥ ಆಯ್ತಾ? ಅಪ್ಪ ಅಮ್ಮನ ಪ್ರೀತಿಯಿಂದ ನೋಡ್ಕೋ. ಯಾವ್ದೇನೇ ಬರಲಿ ಅಪ್ಪ ಅಮ್ಮನೇ ಫಸ್ಟು. ಲವ್ ಗಿವೆಲ್ಲ ನೆಕ್ಸ್ಟು. ಅರ್ಥ ಮಾಡ್ಕೋ. ತಗೋ ಕಾಸು, ಫಸ್ಟು ಹೋಟ್ಲಿಗೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡು ಆರಾಮಾಗಿ. ಅಪ್ಪ ಅಮ್ಮ ಕಾಯ್ದಿರ್ತಾರೆ, ಮನೆಗೆ ಹೋಗಿ ಮುಖ ತೋರಿಸು. ಅಪ್ಪ ಅಮ್ಮ ಮಾತು ಕೇಳು ಫಸ್ಟು, ಏನ? ನೆಕ್ಸ್ಟ್ ಇಲ್ಲೆಲ್ಲ ಕಾಣಬಾರ್ದು, ಹೋಯ್ತಾ ಇರಬೇಕು. ಆಗಲಿ ಪ್ರೀತಿ ಹುಟ್ಟೋದು ಸಹಜ. ಪ್ರೀತಿಸೋ ಮುಂಚೆ ಅಪ್ಪ ಅಮ್ಮನ ಪ್ರೀತಿನ ಯೋಚಿಸಿ. ಸಿಗದ ಆ ಪ್ರೀತಿನ ಕೊರಗಿ ಆತ್ಮಹತ್ಯೆ ಮಾಡಿಕೊಳ್ಳೋದು ಬೇಡ. ಆತ್ಮಹತ್ಯೆ ಮಹಾ ಪಾಪ.